ನಾನು ರಾಜಿ. ಬದುಕಿನ ಜಂಜಡಗಳ ನಡುವೆ ನಗೆ ನವಿರುಗಳು ತುಂಬ ಆರೋಗ್ಯಕರ. ಗಾಂಭೀರ್ಯಗಳ ಕೊನೆಯಲ್ಲಿ ಹಾಸ್ಯದ ಅನುಭವ ಎಷ್ಟು ಹಿತಕರ ಅಲ್ಲ. ನಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಖ್ಯಾತ ಕನ್ನಡ ಸಾಹಿತಿ ದೇಶಪಾಂಡೆ ಸುಬ್ಬರಾಯ. ಅದೇನೋ ಅಂತಾರಲ್ಲ, ಕಿವುಡು ಕಿಚಡಿ ಬೇಡಿದ್ರೆ ಗೌಡ ಹಚ್ಚಳ ಕೊಟ್ಟ ಹಂಗಾತು. ಇಬ್ಬರು ಕಿವುಡ್ರು ಭೇಟಿ ಆದ್ರಂತೆ. ಒಬ್ಬ ಕೇಳಿದಂತೆ, ಎಲ್ಲಿ ಪ್ಯಾಟ್ಯಾಗ ಹೊಂಟಿರೇನು? ಇನ್ನೊಬ್ಬ ಹೇಳ್ದ, ಇಲ್ಲ ಪ್ಯಾಟ್ಯಾಗ ಹೊಂಟಿದ್ದೆ ಅಂತ. ಅದಕ್ಕೆ ಮೊದಲೇ ನಾವು ಹೇಳ್ದೆ, ಹಿಂಗೆ ನಾ ತಿಳ್ಕೊಂಡೆ ಪ್ಯಾಟ್ಯಾಗ ಹೊಂಟಿರೇನು ಅಂತ. ಇಬ್ಬರು ಭರ್ತಿ ಜಗಳಾಡಕ್ಕೆ ಹತ್ತಿದ್ರು. ಮೂರನೇ ನಾವು ಸುಮ್ಮನೆ ನಿಂತಿದ್ದ. ಮೊದಲೇ ನಾವು ಹೇಳ್ದ, ಹುಷಾರಿ, ಹೆಚ್ಚಿಗೆ ಮಾತಾಡಿದ್ರೆ 36 ಹಲ್ಲು ಉದುರಿಸ್ಕೊಂಡು. ಮೂರನೇ ನಾವು ಅಂದ, ಅಲ್ರಿ ಒಬ್ಬ ಮನುಷ್ಯಾಗ ಬರೀ 32 ಹಲ್ಲು ಅಷ್ಟೇ ಅಲ್ಲೇನ್ರಿ ಇರೋದು? ಅದಕ್ಕೆ ಮೊದಲೇ ನಾವು ಅಂದ, ಗೊತ್ತದ, ಆದ್ರೆ ನೀನು ನಡು ಬಾಯಿ ಹಾಕ್ತಿ ಅಂತ ಗೊತ್ತಿತ್ತು, ಹೀಗಾಗಿ ನಿನ್ನ 4 ಹಲ್ಲೂ ಲೆಕ್ಕದಾಗ ಹಿಡಿದೀನಿ. ತಿಮ್ಮ ಬಸ್ ಹತ್ತಿದಾಗ ಗದ್ದಲ್ದಾಗ ಒಬ್ಬರು ಕಾಲು ತುಳಿದ. ತಕ್ಷಣ ಹೇಳ್ದ ಸಾರಿ. ಆವಾಗ ಕಾಲು ತುಳಿಸ್ಕೊಂಡವ ಹೇಳ್ದ, ಸಿಟ್ಲೇ ಹೇಳ್ದ, ಏನು ಚಲೋ ಅದ ಇದು, ಮೊದಲು ಕಾಲು ತುಳಿದು ಆಮೇಲೆ ಸಾರಿ ಹೇಳೋದು. ತಿಮ್ಮ ತಕ್ಷಣ ಹೇಳ್ದ, ತಪ್ಪಾತ್ರಿ, ಇನ್ಮೇಲೆ ಮೊದಲ ಸಾರಿ ಹೇಳಿ ಆಮೇಲೆ ಕಾಲು ತುಳಿತೇನೆ ರೀ. ಗೌಡ ಮತ್ತು ಶಾನ್ಭೋಗ ಇಬ್ಬರು ಕುಡಿದು ಟೈಟಾಗಿ ರಸ್ತೆದಾಗ ಹೊಂಟಿದ್ರು. ಇಬ್ಬರು ನಡು ಜಗಳ ಶುರು ಆಯ್ತು. ಸೂರ್ಯಾಸ್ತ ಸಮಯ. ಮುಳುಗಾವ ಸೂರ್ಯ ಅಂತ ಒಬ್ಬವ, ಚಂದ್ರ ಅಂತ ಒಬ್ಬವ. ಎದುರಿಗಿಂದ ಬೇರೆ ಊರವ ಬರ್ತಿದ್ದ. ಅವನ್ನ ಕೇಳಿದರು, ಮುಳುಗ್ತಾ ಇರೋವು ಯಾರು? ಅವ ನೋಡ್ದ, ಎದುರಿಗೆ ಒಬ್ಬರು ಗೌಡ್ರು, ಒಬ್ಬರು ಶಾನ್ಭೋಗರು, ಇಬ್ಬರು ಭಾರಿ ಕುಳ. ಅವ ಅಂದ, ಇವ ಸೂರ್ಯನೋ ಚಂದ್ರನೋ ನನಗೆ ಗೊತ್ತಿಲ್ಲರಿ, ಯಾಕಂದ್ರೆ ನಾ ಈ ಊರವ ಅಲ್ರಿ. ಒಬ್ಬ ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರಿಗೆ ಆರ್ಡರ್ ಕೊಟ್ಟ. ಬಂತು, ನೋಡ್ದ, ಸಾಂಬಾರ್ನಾಗ ಒಂದು ನೊಣ ಬಿದ್ದಿತ್ತು. ಅವ ಕೇಳ್ದ, ಏನು ರೀ ಅದ್ರ ನೊಣ ಹಾಕಿರಲ್ರಿ ಅಂದ್ರು. ಮಾಣಿ ಜೋರನ್ನೇ ಹೇಳ್ದ, ನೀವು ಕೊಡೋ 4 ರೂಪಾಯಿಗೆ ಇದ್ರಾಗೇನು ಆಣಿ ಹಾಕಿ ಕೊಡ್ಬೇಕೇನ್ರಿ? ಒಬ್ಬ ಕಾಯಿಪಲ್ಯ ಅಂಗಡಿಗೆ ಹೋದ. ಗೊತ್ತಾಯ್ತು, ಅಂಗಡಿ ಮಾಲಕಿಗೆ ಒಬ್ಬ ಮಗ ಹುಟ್ಟ್ಯಾನಂತ. ಗಿರಾಕಿ ಕೇಳ್ದ, ಕೂಸು ಹೆಂಗದ ರೀ? ಮಾಲಕ್ ಹೇಳ್ದ, ಏಕ್ದಮ್ ತಾಜಾ ಅದ ರೀ ಅಂತ. ನಮ್ಮ ಹಳ್ಳ್ಯಾಗ ಮುಂದೆ ಎಮ್ಮೆ ಹೋಗ್ತಿದ್ರೆ ಹಿಂದೆ 2-3 ಹುಡುಗರು ಓಡ್ತಿರ್ತಾರೆ ಬಿದ್ದು ಸಗಣಿ ಎಬ್ಬಿಸ್ಲಿಕ್ಕೆ. ಒಮ್ಮೊಮ್ಮೆ ಬಿದ್ದು ಸಗಣಿ ಎಬ್ಬಿಸ್ಬೇಕು ಅನ್ನೋದಾಗ ಒಬ್ಬ ಹುಡುಗ ಕಾಣಿಸ್ತದೆ, ಎದುರಿಗೆ ಹೊಂಟಿರೋ ಒಂದು ಎಮ್ಮೆ ಇನ್ನೇನು ಸಗಣಿ ಹಾಕಬೇಕು ಅನ್ನೋ ಸ್ಥಿತಿ. ಆಗ ತಕ್ಷಣ ಆ ಬೀಳೋ ಸಗಣಿ ರಿಸರ್ವ್ ಮಾಡಲಿಕ್ಕೆ ಆ ಹುಡುಗ ಓದಿರಿ ಹೇಳ್ತಾನೆ, ಆ ಸಗಣಿ ನಂದು. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.